ದೇಶದಲ್ಲಿ ಮಹಿಳೆಯರಿಗಾಗಿ ವಿಶೇಷವಾಗಿ ಈ ಹಿಂದೆ ಮಾಜಿ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮಹಿಳೆಯರಿಗಾಗಿ ವಿಶೇಷವಾಗಿ 33% ಮೀಸಲಾತಿಯನ್ನು ಜಾರಿಗೊಳಿಸಿದ್ದರು. ಅದೇ ರೀತಿ ನಮ್ಮ ಈ ದೇಶದ ಕಣ್ಮನೆ ಮತ್ತು ಈ ದೇಶದ ಪ್ರಧಾನಮಂತ್ರಿಯಾದಂಥ ನರೇಂದ್ರ ಮೋದಿಜಿಯವರು ಮೊನ್ನೆ ತಾನೇ ಸಂಸತ್ತಿನಲ್ಲಿ ಮೀಸಲಾತಿ ಬಗ್ಗೆ ಪ್ರಪೋಸಲ್ ಮಾಡಲು ಮೀಸಲಾತಿಯನ್ನು ಇಟ್ಟಾಗ ಕಾಂಗ್ರೆಸ್ ಪಕ್ಷದವರು ಮಹಿಳೆಯರಿಗೆ ಯಾವುದೇ ರೀತಿ ಮೀಸಲಾತಿ ಕೊಡಬಾರದು, ಮಹಿಳೆಯರು ಮುಂದೆ ಬರಬಾರದು, ಮಹಿಳೆಯರನ್ನು ಹಿಂದೆ ಇರಬೇಕಂತೇಳಿ ಕಾಂಗ್ರೆಸ್ನವರು ಈ ಮೀಸಲಾತಿಯನ್ನು ಅಡ್ಡಿಪಡಿಸಿದ್ದಾರೆ. ನಿಜವಾಗಲೂ ಅವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದ್ದರೆ, ಅವರು ಹೆಣ್ಮಕ್ಳ ಪರವಾಗಿದ್ದರೆ ಹೆಣ್ಮಕ್ಳಿಗಾಗಿ ಅವರು ಮೀಸಲಾತಿ ಮಾಡಬೇಕಾಗಿತ್ತು. ಆದರೆ ಅವರು ನಡ್ಕಂತಕ್ಕಂಥ ದುರಾಡಳಿತ ಈ ಜನ ಮಹಿಳೆಯರು ನೋಡ್ತಾ ಇದ್ದಾರೆ. ಮುಂದಿನ ದಿನದಲ್ಲಿ ಇಡೀ ಜಗತ್ತೇ ಮಹಿಳೆಯರು ಕಾಂಗ್ರೆಸ್ ವಿರೋಧವಾಗಿ ಕಾಂಗ್ರೆಸ್ಗೆ ಬೆಂಬಲ ಮಾಡಲ್ಲ. ಇದು 100ಕ್ಕೆ 100 ಸತ್ಯ. ಆದ ಕಾರಣ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಇವತ್ತು ಮಹಿಳೆಯರ ಸಮ್ಮುಖದಲ್ಲಿ ಮಹಿಳೆಯರ ಮುಖಂಡಗಳ ಮಹಿಳೆಯರ ಅಧ್ಯಕ್ಷರುಗಳು ಮತ್ತು ಮಹಿಳಾ ಅಧ್ಯಕ್ಷರಾದಂಥ ಪುಷ್ಪಾ ಮೇಡಮ್ನವರು, ಜಮಲಾ ಮೇಡಮ್ನವರು ಮತ್ತು ನಮ್ಮ ಸಭಾನಾ ಮೇಡಮ್ನವರು ಇವರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆಯನ್ನು ಬಳ್ಳಾರಿಯಲ್ಲಿ ಹಮ್ಮಿಕೊಂಡಿದ್ದಾರೆ. ಮುಂದಿನ ದಿನದಲ್ಲಿ ಅವರು ಉಗ್ರ ಹೋರಾಟ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮೊದಲನೇದಾಗಿ ನಾಡಿನ ನಮ್ಮ ಮಹಿಳಾ ಜನತೆಗೆ ಅಂತ ಹೇಳ್ತೀನಿ, ಮಹಿಳೆಯರಿಗೆ ಎಲ್ಲರಿಗೂ ನಾನು ಮೊದಲನೇದಾಗಿ ಅವ್ರಿಗೆ ನಮಸ್ಕಾರಗಳು ಹೇಳ್ತೇನೆ. ನಾವು ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, 33% ಏನು ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರ ಅಪ್ಪಾಜಿ ಖಾಸಗಿ ಕಂಪನಿಗಳಲ್ಲಿ 33% ನಮಗೆ ಎಲ್ಲ ಅವಕಾಶಗಳನ್ನೆಲ್ಲ ಮಾಡಿಕೊಟ್ಟು ಜಾರಿಗೊಳಿಸಿದ್ರು. ಮತ್ತೆ ಅದನ್ನೇ ಇವಾಗಿನ ಇರುವ ನಮ್ಮ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಅದನ್ನ ಮತ್ತೆ ನಾವು 33% ಹೆಣ್ಮಕ್ಳಿಗೆ ಮಾಡಿದ್ರೆ ಮುಂದೆ ಹೆಣ್ಮಕ್ಳಿಗೂ ಬೆಳೀತಾರೆ, ಬೆಳವಣಿಗೆಯಲ್ಲಿ ಸಹಾಯ ಆಗುತ್ತೆ. ಅದಕ್ಕಾಗಿ ನಾವು ಇದನ್ನ ಮಾಡೋಣ ಅಂತೇಳಿ ಅವರು ಇದು ಮಾಡಿದಾಗ, ಪ್ರಸ್ತಾವನೆ ಇಟ್ಟಾಗ ಅದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಇದನ್ನ ಯಾಕೆ ಮಾಡ್ಬೇಕು, ಇಲ್ಲ ಕಡಿಮೆ ಅದಕ್ಕಾಗಿ ಹೆಣ್ಮಕ್ಳಿಗೆ ಸಹಕಾರ ಮಾಡ್ಲಿಲ್ಲ. ಮುಂದೆ ಬೆಳೆಯೋದಕ್ಕೆ ಯಾವುದೇ ತರದ ಸಹಕಾರ ಅವ್ರು ಕೊಡ್ತಾರೆ. ಇವಾಗ ಅವ್ರು ಕೊಟ್ಟಿದಾರಲ್ಲ 2,000 ರೂಪಾಯಿ ಮಹಿಳೆಯರಿಗೆ ಅಂತೇಳಿ, ಅಂದ್ರೆ ಇವರು 2,000 ರೂಪಾಯಿ ಕೊಟ್ಟು 33% ನಮ್ಮ ಮುಂದಿನ ಮಕ್ಕಳ ಭವಿಷ್ಯವನ್ನೇ ಕಸ್ಕೊಂತ ಇದಾರೆ ಅಂತ ನಾವು ಹೇಳ್ತೇವೆ. ಅದು ಎಲ್ಲ ಹೆಣ್ಮಕ್ಳು ಅದನ್ನು ತಿಳಿಬೇಕು. ಇವ್ರ ಬಗ್ಗೆ ಎಲ್ಲರೂ ಪ್ರತಿಭಟನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಾವು ಈ ಪ್ರತಿಭಟನೆ ಇನ್ನೂ ದೊಡ್ಡ ಮಟ್ಟಿಗೆ ರಾಜ್ಯ ಮಟ್ಟದ ಮಾಡ್ತೀವಿ. ಮತ್ತೆ ರಾಜ್ಯ ನಮ್ಮ ಪ್ರಧಾನಿ ಮೋದಿ ಅವರಿಗೆ ಹೇಳ್ತಿರೋದು, ಯಾರದೇ ಆಗಿರ್ಬೋದು, ಯಾರದೇ ಅಡ್ಡಿ ಆತಂಕ ಆಗಿರ್ಬೋದು, ಮಹಿಳೆಯರನ್ನು ದೃಷ್ಟಿ ಇಟ್ಕೊಂಡು ಅವರು 30% ನಾವು ಏನು 33% ಏನಿದೆ ಅದು ನಮ್ಗೆ ಜಾರಿಗೆ ಮಾಡಿಕೊಡ್ಬೇಕಂತ ನಾವು ವಿನಂತಿ ಮಾಡ್ತೀವಿ.